ಬಂದಿದ್ದಲ್ಲಪ್ಪ ಅದ ನಡುವಮ್ಮ ನಡುವ ಥ್ಯಾಂಕ್ ಯು. ಇಷ್ಟು ಕಲರ್ ರೆಡ್ ನೀನೇ ತಿಂದು ಇದಿದ್ದು ಒಂಥರ. ಥ್ಯಾಂಕ್ ಯು. ನಾನಿಂದ ಬರ್ತೈತೆ ಅಂತ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಬಂದುಬಿಟ್ಟು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ್. ಸಾಯಂಕಾಲ ಬಂದುಬಿಟ್ಟು ನಮ್ಮ ಮನೆಯವರು ಗಾರ್ಡನಿಗೆ ಕರ್ಕೊಂಡು ಹೋಗಿದ್ರು ನನ್ನ ಮಗನಿಗೆ. ನಾವು ಹೋಗಿರಲಿಲ್ಲ, ಅವನು ಸ್ವಲ್ಪ ಸತಾಯಿಸ್ತಾ ಇದ್ದ, ಹಂಗೆ ರೌಂಡಿಂಗ್ ಹೋಗಿದ್ರು ಗಾಡಿ ಮೇಲೆ. ಹಾಗೆ ಗಾರ್ಡನಿಗೆ ಕರ್ಕೊಂಡು ಹೋಗಿದ್ರು. ಎಷ್ಟು ಚೆಂದ ಆಟ ಆಡ್ತಾ ಇದ್ದಾನೆ ನೋಡಿರಿ ಫ್ರೆಂಡ್ಸ್. ಅವನಿಗೆ ಅಷ್ಟು ಪ್ಲೇಸ್ ಖಾಲಿ ಇದ್ದರೆ ಆಟ ಚೆನ್ನಾಗಿ ಆಡ್ತಾನೆ. ಹಂಗೆ ಆ ಥರ ಇರಬೇಕು ಅವನಿಗೆ, ಓಡಾಡಲಿಕ್ಕೆ. ಎಲ್ಲ ಮಕ್ಕಳಿಗೆ ಆಲ್ಮೋಸ್ಟ್ ಅದೇ ಥರ ಅನಿಸ್ತಲ್ವ ಫ್ರೆಂಡ್ಸ್. ಪಪ್ಪ ಬೂವದ ಪಪ್ಪ ಇಲ್ಲಿ. ಏ ಪಪ್ಪ ಪಪ್ಪ ಇಲ್ಲಿ ನೋಡಿಗ ಪಪ್ಪ. ಐ ಪಪ್ಪ ಎಲ್ಲೋಡು ಎಲ್ಲೋಡು. ಪಪ್ಪ ಇಲ್ಲೋಡು ಇಲ್ಲೋಡು. ಪಪ್ಪ ನೋಡಪ್ಪ, ಪಪ್ಪ ನೋಡಪ್ಪ. ಟ್ರೈನ್ ಅಪ್ಪ ಪಪ್ಪ, ಟ್ರೈನ್ ಪಪ್ಪ, ಟ್ರೈನ್ಗ. ಐ ಕೂಚು ಬಾ 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 ಬಾ. ಅರೆ ಅರೆ ಕೂಚು ಬಾನ ಬಾನ. ಅಪ್ಪ ಪಪ್ಪ ಇಲ್ಲಿ ಅವನಿದೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಹೋಗಿರೋದು, ಅದಕ್ಕೆ ಫುಲ್ ಎಕ್ಸೈಟ್ಮೆಂಟ್ನಲ್ಲಿದ್ದಾನೆ. ನಮ್ಮ ಮನೆಯಿಂದ ಅಷ್ಟೇನು ದೂರ ಆಗಲ್ಲ, ಆದ್ರೂ ಅವನಿಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದು. ಅದಕ್ಕೋಸ್ಕರ ಫುಲ್ ಆಟ ಆಡ್ತಾ ಇದ್ದಾನೆ ಎಕ್ಸೈಟ್ಮೆಂಟ್, ಖುಷಿಯಾಗಿ. ನಮ್ಮ ಮನೆಯವರು ಬೈಕ್ ಮೇಲೆ ಕರ್ಕೊಂಡು ಹೋಗಿದ್ರಲ್ಲ ಹೊರಗಡೆ, ಸೊ ಹಂಗಾಗಿ ಅಲ್ಲಿ ಸಮೀಪ ಆಗುತ್ತೆ, ಹಾಗಾಗಿ ಕರ್ಕೊಂಡು ಹೋಗಿದ್ರು. ಮುಂದಕ್ಕೆ ಬಾ ಮುಂದಕ್ಕೆ ಬಾ ಬಾ ಮುಂದಕ್ಕೆ ಬಾ. ಸೊ ಗಾರ್ಡನ್ಗೆ ಹೋಗಿ ಬಂದರು ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ಮತ್ತೆ ಅವರಲ್ಲಿ ಪಕ್ಕದ ಮನೆಯವ್ರು ಪೂಜೆ ಕರೆದಿದ್ರು. ಸೊ ಹೋಗಿ ಅರ್ಶಿಣ ಕುಂಕುಮಕ್ಕೆ ಹೋಗಿದ್ರು ಫ್ರೆಂಡ್ಸ್. ಇಲ್ಲಿ ಮನೇಲಿ ಹಣ್ಣುಗಳಿದ್ದು, ಸೊ ಅವೆಲ್ಲ ಕಿತ್ತಿ ಬಿಸಾಕ್ತಾ ಇದ್ದ ನನ್ನ ಮಗ ಬಂದುಬಿಟ್ಟು. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್, ನಮಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆ ಬಾಜು ಅಂತ ಆ ಕಡೆ ಸೈಡ್ ಸ್ವಲ್ಪ ದೂರ ಯಾರೋ ತಿರ್ಕೊಂಡಿದ್ರು ಓಣಿಲ್ಲ. ಮತ್ತೆ ಅವ್ರು ಊಟ ಮಾಡಲಿಲ್ಲ, ನಾವೆಲ್ಲರೂ ಊಟ ಆಗಿತ್ತು. ಸೊ ಹಂಗಾಗಿ ಅವ್ರಿಗೆ ಅಷ್ಟೇ ಬಜ್ಜಿ ಮಾಡಿಕೊಡ್ತಾಯಿದ್ದೆ ಫ್ರೆಂಡ್ಸ್. ಸ್ವಲ್ಪನೇ ಮಾಡಿದ್ದೆ ಅವ್ರಿಗೋಸ್ಕರ ಅಷ್ಟೇ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಆರಾಮಿದ್ದೇನೆ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಕೆಲಸ ಇತ್ತು, ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತಂತ ಆದಷ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಬೈ ಪಪ್ಪ, ಎಲ್ಲಿಗೆ ಹೋಗತ್ತಿ ಪಪ್ಪು? ಏನ ಅಲ್ಲಿ ನಮ್ಮ ಮನೆಯವರು ಅಕ್ಕ ಇರ್ತಾರೆ ಫ್ರೆಂಡ್ಸ್, ಊರಲ್ಲಿ ದೊಡ್ಡವರು. ಸೊ ಅದಕ್ಕೋಸ್ಕರ ಹೋಗಿ ಬಂದರೆ ಆಯ್ತು. ಭಾಳ ದಿನ ಆಗಿತ್ತು. ದರ್ಗಾನೂ ಇದೆ ಅಲ್ಲಿ, ಜಂಶರ ದರ್ಗಾ ಅಂದ್ಬಿಟ್ಟು. ಸೊ ಹಂಗಾಗಿ ಹೋಗ್ತಾ ಇದ್ದಾರೆ. ಸ್ವಲ್ಪ ಕೆಲಸ ಇತ್ತು ಆ ಕಡೆ, ಅದಕ್ಕೋಸ್ಕರ. ಇಲ್ಲಿ ನಿಂಬು ಗಿಡ ತೊಗೊಂಡಿದ್ದಾರೆ ನಮ್ಮತ್ತೆ ಕೊಕ್ಕೆ ಅವ್ರಿಗೆ ಕೊಡಲಿಕ್ಕೆ. ಸೊ ಅಲ್ಲಿ ಊರಿಗೆ ಹೋದಲ್ಲಿ ವೀಡಿಯೋ ಮಾಡ್ಕೊಂಡು ಬಂದಿದ್ರು ಫ್ರೆಂಡ್ಸ್ ನಮ್ಮ ಮನೆಯವರು. ಅದನ್ನೇ ಇದರಲ್ಲಿ ಆ್ಯಡ್ ಮಾಡಿದ್ದೇನೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ನೋಡ್ತಾ ಇರ್ಬೋದು. ಅಲ್ಲಿ ಬಯಲು ಜಾಗ ಇದೆ, ಹಂಗೆ ಗಿಡಗಳು ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿ ಆಟ ಆಡ್ತಾವೆ ಮಕ್ಕಳು. ಬಂದುಬಿಟ್ಟು ಆ ಥರ ಇರಬೇಕು ಹುಡುಗರಿಗೆ. ಎಷ್ಟು ಖುಷಿಯಾಗಿ ಆಟ ಆಡ್ತಾರೆ. ನೀರಂದ್ರೆ ತುಂಬ ಇಷ್ಟ ಹಂಗೆ ಅವನಿಗೆ. ಎಷ್ಟು ಖುಷಿ ಆಗ್ಯದ ನೋಡಿ ನೀರ್ನಾಗ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಊಟಕ್ಕೆ ಬಂದುಬಿಟ್ಟು ಇದು ಉಳ್ಳಾಗಡ್ಡಿ ಪಲ್ಯ, ಅಂದರೆ ಹಸಿ ಇದು ತಪ್ಪಲ. ಇದು ಬಂದುಬಿಟ್ಟು ಕಡಲೆ ಹಿಟ್ಟಿನ ಜುಣಕ ಮತ್ತು ರೊಟ್ಟಿ ಬಿಸಿ ಮಾಡ್ಕೊಂಡಿದ್ದೆ. ಊಟ ಮಾಡೋಣ. ಹಸಿ ಉಳ್ಳಾಗಡ್ಡಿ ಪಲ್ಯಕ್ಕೆ ಖಾರ ಪುಡಿ ಮತ್ತು ಉಪ್ಪು ಸ್ವಲ್ಪ ಎಣ್ಣೆ ಹಾಕೊಂಡು ತಿಂದರೆ ಸೂಪರ್ ಇರುತ್ತೆ ಫ್ರೆಂಡ್ಸ್. ನನಗೆ ಇದು ಉಳ್ಳಾಗಡ್ಡಿ ಪಲ್ಯ ಮತ್ತು ಮೆಂತ್ಯ ಪಲ್ಯ ಹಸಿ ತಿನ್ಲಿಕ್ಕಂತ ಇಷ್ಟ ತುಂಬ. ಇದು ಜುಣಕ ಮಾಡಿದ್ದೆ ಕಡಲೆ ಹಿಟ್ಟಿಂದು. ಸೊ ರೊಟ್ಟಿ ಮಾಡಿಕೊಂಡೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಜಸ್ಟ್ ಹೋಗಿ ಬಂದೆ ಫ್ರೆಂಡ್ಸ್. ಅದು ಬ್ಯಾಂಕ್ ಅಂದರೆ ದೂರ ಹೋಗೋದೇನಿರಲಿಲ್ಲ, ಓಣಿ ಇಲ್ಲ ಮನೆ.
ಧರ್ಮಸ್ಥಳದ ಬಗ್ಗೆ ನಾನು ಮಾಹಿತಿ ಕೇಳಲಿಕ್ಕೆ ಅಂತ ಹೋಗಿದ್ದೆ ಫ್ರೆಂಡ್ಸ್. ಜಸ್ಟ್ ಹೋಗ್ಬಿಟ್ಟು ಈಗ ಬಂದೆ ಫ್ರೆಂಡ್ಸ್. ಸ್ವಲ್ಪ ಕೆಲಸ ಇತ್ತು ಹೊರಗಡೆ, ಬ್ಯಾಂಕ್ ಕೆಲಸ ಇತ್ತು, ಮತ್ತು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರೋದಿತ್ತು. ಹೋಗಿ ಬಂದ್ವಿ. ನನ್ನ ಕೈಯಿಂದ ಎಷ್ಟು ಸಾಧ್ಯವಾಗ್ತದೆ ಅಷ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇದು ನನಗೂ ಹೊಸದಲ್ವಾ ಫೀಲ್ಡ್, ಸೊ ಹಾಗಾಗಿ ಸ್ವಲ್ಪ ಅಂದರೆ ನಂಗೆ ರೂಢಿ ಆಗೋವರೆಗೂ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಇದು ಹೊಸ ಥರ ನಮಗೂ ಯಾವ ಥರ ಮಾಡ್ಬೇಕಂತ ಇನ್ನೂ ಅಷ್ಟು ಐಡಿಯಾಸ್ ಇಲ್ಲ, ಬಟ್ ನನಗೆ ತಿಳಿದಷ್ಟು ನಾನು ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿದೆ ಅಂತ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಇದು ನಮ್ಮ ಭಾವ ಅವರು ಕೇರಳದಲ್ಲಿ ಕೆಲಸ ಮಾಡ್ತಿದ್ದಾರೆ ಫ್ರೆಂಡ್ಸ್, ಜಾಬ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಅಲ್ಲಿಂದ ಎಣ್ಣೆ ತೊಗೊಂಡು ಬಂದಿದ್ರು, ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಕೊಳ್ಳೋಕ್ಕೆ. ಮತ್ತು ಇದೇನೆಂದರೆ ಫೀಡಿಂಗ್ ಬಾಟ್ಲೆ ಆರ್ಡ್ರ್ ಮಾಡಿದ್ದೆ ನನ್ನ ಮಗನಿಗೋಸ್ಕರ ಮೀಶೋದಲ್ಲಿ. ಆ ಫೀಡಿಂಗ್ ಬಾಟಲ್ ಎದಕ್ಕೆ ಆರ್ಡ್ರ್ ಮಾಡಿದ್ನಂತಂದರೆ, ಅದು ನೀರು ಕುಡಿತಾ ಇದ್ದರೆ ಮೇಲೆ ಚಲ್ಕೊತಿದ್ದ. ಹಂಗೆ ಊರಿಗೆ ಎಲ್ಲಾದರೂ ಹೋಗ್ಬೇಕಾದ್ರೆ ಜರ್ನಿ ಮಾಡೋದಿರ್ತಲ್ವ, ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದೆ. ಸ್ಟೀಲ್ ಬಂದುಬಿಟ್ಟು ಬ್ರಷನ್ನು ಕೊಟ್ಟಿದ್ದಾರೆ ಅದರಲ್ಲಿ ತೊಳಿಲಿಕ್ಕೆ ಅಂತ ಅಂದ್ಬಿಟ್ಟು. ಇದು ಬಂದುಬಿಟ್ಟು 239 ಎಷ್ಟಿತ್ತು ಫ್ರೆಂಡ್ಸ್. ಫೋನ್ಪೇ ಮಾಡಿದರೆ ಆನ್ಲೈನ್ ಪೇಮೆಂಟ್ ಇದ್ದರೆ 199 ಏನು ಬಂತು ಫ್ರೆಂಡ್ಸ್. ಚೆನ್ನಾಗಿದೆ ಕ್ವಾಲಿಟಿ ಬಂದುಬಿಟ್ಟು. ನನ್ನ ಮಗ ಹಾಲು ಹಾಕ್ಕೊಟ್ಟಿವಿ ಫ್ರೆಂಡ್ಸ್, ಫಸ್ಟ್ ಕುಡಲೇ ಇಲ್ಲ, ಹಾಲು ಅಂದರೆ ಕುಡಿತಾ ಇಲ್ಲ. ಅದು ಯಾಕೋ ಗೊತ್ತಿಲ್ಲ, ಊಟನೇ ಮಾಡಲ್ಲ. ಹಾಲು ಮೊಸರು ಏನು ತಿನ್ನಲ್ಲ, ತುಪ್ಪನೂ ಬಿಟ್ಟಿದ್ದಾನೆ. ಸೊ ಹಂಗೆ ಇರಲಿ ಅಂತ ಅಂದ್ಬಿಟ್ಟು ನೀರು ಕುಡ್ಲಿಕ್ಕೆ ಬರ್ತಂತ ತರಿಸಿದೆ ಫ್ರೆಂಡ್ಸ್. ಮಾಡಬೇಕಂತ ಒಂದು ಕನಸಿತ್ತು ಫ್ರೆಂಡ್ಸ್, ಚಿಕ್ಕ ಆಸೆ. ಆ ಆಸೆ ಯಾಕೆ ಬಂತಂದರೆ ಮೊದಲಿಂದ ಇದೆ, ಆದರೆ ನನಗೆ ಆಗಿರಲಿಲ್ಲ ಮಾಡಲಿಕ್ಕೆ. ಯಾಕಂದರೆ ನಾನು ಯಾವಾಗ ಸ್ವಲ್ಪ ವರ್ಷ ಜಾಬ್ ಮಾಡ್ತಾಯಿದ್ದೆ, ಮನೇಲಿ ಕೆಲಸ ಅಂತ ಆಗಿರಲಿಲ್ಲ, ಫ್ರೀಯಾಗಿ ಮನೇಲಿ ಇರ್ತೀನಲ್ವ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್. ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ, ಸ್ವಲ್ಪ ನಮಗೂ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಓಕೆ ಫ್ರೆಂಡ್ಸ್, ಬಾಯ್, ನಮಸ್ತೆ, ಟೇಕ್ ಕೇರ್.